ನಮಸ್ಕಾರ ಸ್ನೇಹಿತರೆ, ಕಳೆದ 2-3 ದಿನಗಳಿಂದ ಎಲ್ಲಾ ನ್ಯೂಸ್ ಚಾನೆಲ್ಗಳಲ್ಲಿ ಈ ಗಾನವಿ ಸೂರಜ್ ರವರ ಕಥೆನೇ ಕೇಳಿ ಬರ್ತಿತ್ತು. ಆದರೆ ಈಗ ಈ ಕೇಸ್ಗೆ ದೊಡ್ಡದೊಂದು ಟ್ವಿಸ್ಟ್ ಸಿಕ್ಕಿದೆ. ಹೌದು ಸ್ನೇಹಿತರೆ, ಗಾನವಿಗೆ ಒಬ್ಬ ಬಾಯ್ ಫ್ರೆಂಡ್ ಇದ್ದ. ಅವನ ಜೊತೆ ಸಂಪರ್ಕವೇ ಈ ಸಾವುಗಳಿಗೆ ಕಾರಣವಾಗಿ ಹೋಯ್ತಾ. ಗಾನವಿಯ ಕಾಲ್ ರೆಕಾರ್ಡಿಂಗ್ ನಲ್ಲಿ ಏನಿದೆ ಅಂತ ಗೊತ್ತಾ? ಇನ್ನು ಸೂರಜ್ ನಪುಂಸಕ ಎಂದು ಪ್ರಚಾರ ಮಾಡಿ ಅವನ ಜೀವನೇ ತೆಗೆದು ಬಿಟ್ರು. ಹಾಗಿದ್ರೆ ಶ್ರೀಲಂಕಾದ ಹನಿಮೂನ್ನಲ್ಲಿ ಗಂಡ ಹೆಂಡತಿ ಖುಷಿಯಾಗಿದ್ದು ಯಾಕೆ? ಅವರು ಖುಷಿಯಾಗಿದ್ದಾಗ ಫೋಟೋಗಳನ್ನ ತೆಗೆಸ್ಕೊಂಡಿದ್ದು ಎಲ್ಲವೂ ಕೂಡ CCTVಯಲ್ಲಿ ಸೆರೆಯಾಗಿದೆ. ಹಾಗಿದ್ರೆ ನ್ಯೂಸ್ ಚಾನೆಲ್ಗಳೇ ಇವರ ಜೀವ ತೆಗೆದು ಬಿಟ್ರ? ಪೊಲೀಸ್ ಇನ್ವೆಸ್ಟಿಗೇಷನ್ ನಲ್ಲಿ ತಿಳಿದು ಬಂದಿದ್ದೇನೋ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಸಿಗಲಿದೆ. ಅದಕ್ಕೋಸ್ಕರ ಸ್ಕಿಪ್ ಮಾಡದೆ ಕೊನೆಯವರೆಗೂ ವಿಡಿಯೋವನ್ನ ತಪ್ಪದೆ ನೋಡಿ ಸ್ನೇಹಿತರೆ. ಇನ್ನು ಈ ವಿಚಾರದಲ್ಲಿ ಸೂರಜ್ದು ತಪ್ಪ, ಗಾನವಿದು ತಪ್ಪ ಅಂತ ನೋಡುವ ಮುನ್ನ ಪೊಲೀಸರು ಎರಡು ಕಡೆನೂ ಕೂಡ ಸರಿಯಾಗಿ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ನಿಮಗೂ ಕೂಡ ಅನ್ಸಿದ್ರೆ ಈ ವಿಡಿಯೋವನ್ನ ತಪ್ಪದೆ ಲೈಕ್ ಮಾಡಿ ಸ್ನೇಹಿತರೆ. ಹಾಗೂ ನಿಮ್ಗೇನನ್ಸುತ್ತೆ ಸ್ನೇಹಿತರೆ, ಮಾಧ್ಯಮಗಳೇ ಈ ಅಪಪ್ರಚಾರವನ್ನ ಮಾಡಿ ಇವರಿಬ್ಬರ ಜೀವನವನ್ನ ತೆಗೆದು ಬಿಟ್ರ? ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ, ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಸ್ನೇಹಿತರೆ. ಇತ್ತೀಚೆಗೆ ಮದುವೆಗಳನ್ನೋದೇ ಒಂದು ಆಡಂಬರ ಆಗಿಬಿಟ್ಟಿದೆ. ಒಂದು ಹುಡುಗ ಮತ್ತು ಹುಡುಗಿ ಚೆನ್ನಾಗಿ ಬದುಕಲಿ ಅನ್ನೋದಕ್ಕಿಂತ ನಾವು ಎಷ್ಟು ಬೆಳೆದಿದ್ದೀವಿ, ಎಷ್ಟು ಖರ್ಚು ಮಾಡ್ತೀವಿ ಅಂತ ತೋರಿಸೋಕೇನೆ ಮದುವೆ ಮಾಡ್ತಿದ್ದಾರೆ. ಒಂದು ಮದುವೆಗೆ 50 ಲಕ್ಷದಿಂದ ಹಿಡಿದು ಕೋಟಿಗಟ್ಟಲೆ ಹಣವನ್ನ ಖರ್ಚು ಮಾಡಿ ಮದುವೆ ಮಾಡ್ತಾರೆ. ಮದುವೆಯಾಗಿ ಕೆಲವೇ ತಿಂಗಳುಗಳಲ್ಲಿ ಹೊಂದಾಣಿಕೆಯಾಗಿಲ್ಲ, ಈಗೋ ಪ್ರಾಬ್ಲಮ್ಸ್ಗಳಿಗೆ ಡಿವೋರ್ಸ್ ಆಗ್ತಾರೆ, ಇಲ್ಲ ಅಂದ್ರೆ ಆತ್ಮಹತ್ಯೆಯನ್ನ ಮಾಡ್ಕೊಬಿಡ್ತಾರೆ. ಈಗ ಕೂಡ ಅದಕ್ಕೆ ಉದಾಹರಣೆ ಅನ್ನುವಂತ ಹಾಗೆ ಈ ಗಾನವಿ ಸೂರಜ್ ಹೆಸರು ಬೆಳಕಿಗೆ ಬಂದಿದೆ. ಮೊದಲು ಬಂದ ಸುದ್ದಿ ಏನಪ್ಪಾ ಅಂತಂದ್ರೆ, ಡಿಸೆಂಬರ್ 25ರಂದು ಗಾನವಿ ಆತ್ಮಹತ್ಯೆಗೆ ಶರಣಾಗ್ತಾಳೆ. ಆಗ ಗಾನವಿ ತಾಯಿ ಎಲ್ಲಾ ಮಾಧ್ಯಮಗಳಲ್ಲಿ, ಟಿವಿಗಳಲ್ಲಿ ಸಂದರ್ಶನವನ್ನ ಕೊಡ್ತಾರೆ. ಅದೇನಪ್ಪಾ ಅಂತಂದ್ರೆ 50 ಲಕ್ಷ ಖರ್ಚು ಮಾಡಿ ಮದುವೆ ಮಾಡಿದ್ವಿ, ಆದ್ರೆ ಸೂರಜ್ ಗಂಡಸೇ ಅಲ್ಲ, ನಪುಂಸಕ, ಮೊದಲ ರಾತ್ರಿನೇ ಗೊತ್ತಾಗಿ ಬಿಡ್ತು ಅವನು ಗಂಡಸಲ್ಲ ಅಂತ ಎಲ್ಲಾ ಮಾಧ್ಯಮಗಳಲ್ಲಿ ಸುದ್ದಿ ಹಬ್ಬಿಸಿಬಿಟ್ರು. ಇಷ್ಟು ಮಾತ್ರ ಕೇಸ್ ಹಾಕಿದ್ರೆ ಸೂರಜ್ ತಪ್ಪಿಸ್ಕೊಬಿಡ್ತಾನೆ. ಅದಕ್ಕೆ ಸೂರಜ್ ನನ್ನ ಮಗಳು ಗಾನವಿಯನ್ನ ವರದಕ್ಷಿಣೆ ಕಿರುಕುಳವನ್ನ ಕೊಡ್ತಿದ್ದ, ಇನೋವಾ ಕಾರ್ ಕೊಟ್ರು ಕೂಡ ಲಕ್ಷ ಹಣಕ್ಕೆ ಬೇಡಿಕೆ ಇಟ್ಟಿದ್ದ ಅಂತ ಮತ್ತೊಂದು ಮಾಧ್ಯಮಗಳಲ್ಲಿ ಕೂತ್ಕೊಂಡು ಗಾನವಿ ಅವರ ತಾಯಿ ಹೇಳಿಬಿಟ್ರು. ಆಗ ಈ ಸುದ್ದಿ ಎಲ್ಲಾ ನ್ಯೂಸ್ಗಳಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಬೆಂಕಿಯಂತೆ ಸಿಕ್ಕಾಪಟ್ಟೆ ವೈರಲ್ ಆಯ್ತು. ಜನ ಸಾವಿರಾರು ಪೋಸ್ಟ್ಗಳನ್ನ ಹಾಕಿ ಸೂರಜ್ನ ಅವಮಾನಿಸಿದ್ರು. ಏನಂತಂದ್ರೆ, ಈ ಸೂರಜ್ಗೆ ಹುಡುಗಿ ಸಿಕ್ಕಿರೋದೇ ಹೆಚ್ಚು, ಇವನ ಮುಖಕ್ಕೆ ಇನೋವಾ ಕಾರ್ ಬೇಕಾ, ಇವನು ಗಂಡಸೇ ಅಲ್ಲ ಅನ್ನುವಂತಹ ಸುದ್ದಿಗಳು ಎಲ್ಲಾ ಮಾಧ್ಯಮಗಳಲ್ಲಿ, ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ಗಳಲ್ಲೂ ಕೂಡ ಇವರನ್ನ ಟ್ರೋಲ್ ಮಾಡೋಕೆ ಶುರು ಮಾಡಿಬಿಟ್ರು. ಇದನ್ನೆಲ್ಲ ನೋಡಿ ಸುಳ್ಳು ಸುದ್ದಿಯನ್ನ ನಿಜ ಎಂದು ಹಬ್ಬಿಸ್ತಿದ್ದಾರೆ. ಹೇಗೆ ನಾನು ಈ ಒಂದು ನೀಚ ಪ್ರಪಂಚನ ಎದುರಿಸೋದು ನನ್ನ ಕೈಲಿ ಆಗ್ತಿಲ್ಲಪ್ಪ ಅಂತ ಸೂರಜ್ ಮತ್ತು ಅವನ ತಾಯಿ ಆತ್ಮಹತ್ಯೆಗೆ ಪ್ರಯತ್ನಿಸ್ತಾರೆ. ಆದ್ರೆ ಸೂರಜ್ ಸತ್ತು ಹೋದ. ಅವರ ತಾಯಿ ಸ್ಥಿತಿ ಚಿಂತಾಜನಕವಾಗಿದೆ ಮತ್ತು ತುಂಬಾ ಸೀರಿಯಸ್ ಆಗಿದೆ. ಈಗ ಇನ್ವೆಸ್ಟಿಗೇಷನ್ ಮಾಡ್ತಿರುವಂತಹ ಪೊಲೀಸರು ನಿಜಾಂಶವನ್ನ ಹೊರಹಾಕಿದ್ದಾರೆ. ಅದೇನಪ್ಪಾ ಅಂತಂದ್ರೆ, ಈ ಗಾನವಿ ಎಂಬ ಹುಡುಗಿಗೆ ಬಾಯ್ ಫ್ರೆಂಡ್ ಇದ್ದ, ಅವನ ಜೊತೆ ಸಂಪರ್ಕವಿತ್ತು ಅಂತ. ಹಾಗಿದ್ರೆ ಅಸಲಿಗೆ ನಡೆದಿದ್ದಾದ್ರೂ ಏನು ಅಂತ ಗೊತ್ತಾ? ಈ ಸೂರಜ್ ಮತ್ತು ಗಾನವಿ ಇಬ್ರು ಕೂಡ ಮದುವೆ ಆಗ್ತಾರೆ. ಅದು ಕೂಡ ಪ್ಯಾಲೇಸ್ ಗ್ರೌಂಡ್ ನಲ್ಲಿ 50 ಲಕ್ಷ ರೂಪಾಯಿ ಖರ್ಚು ಮಾಡಿ ಜೋರಾಗಿ ಮದುವೆ ಆಗ್ತಾರೆ. ಮದುವೆಲೂ ಕೂಡ ನೀವು ನೋಡಬಹುದು ಇಬ್ಬರು ಎಷ್ಟು ಖುಷಿಯಾಗಿ ಅನ್ಯೋನ್ಯವಾಗಿ ಕಾಣಿಸ್ತಿದ್ದಾರೆ ಅಂತ. ಮದುವೆಯಾದ ಮೇಲೆ ಶ್ರೀಲಂಕಾಕ್ಕೆ ಹನಿಮೂನ್ಗೆ ಹೋಗ್ತಾರೆ. ಹನಿಮೂನ್ನಲ್ಲೂ ಕೂಡ 1-2 ದಿನ ಇಬ್ರು ಕೂಡ ಖುಷಿಯಾಗಿ ಫೋಟೋಗಳನ್ನ ತೆಗೆಸ್ಕೊಂಡು ಎಂಜಾಯ್ ಮಾಡ್ತಾರೆ. ಹನಿಮೂನ್ ಮಧ್ಯದಲ್ಲೂ ಕೂಡ ಗಾನ್ವಿಗೆ ಹಳೇ ಬಾಯ್ ಫ್ರೆಂಡ್ ನ ಕಾಲ್ಸ್ಗಳು ಬರ್ತಿರ್ತವೆ. ಆಗ ಸೂರಜ್ ವಿಚಾರಿಸಿದಾಗ ಗಾನವಿ ಗಂಡನ ಬಳಿ ಎಲ್ಲವನ್ನ ಬಾಯ್ಬಿಟ್ಟಿದ್ದಾಳೆ. ನನಗೆ ಒಬ್ಬ ಲವರ್ ಇದ್ದಾನೆ, ಅವನ ಜೊತೆನೆ ಮದುವೆ ಆಗ್ಬೇಕು ಅಂತ ನಾನು ದೊಡ್ಡ ಆಸೆಯನ್ನ ಇಟ್ಕೊಂಡಿದ್ದೆ. ಜಾತಿ ಮತ್ತು ಹಣಬಲ ಇಲ್ಲದ ಕಾರಣ ಅವನಿಗೆ ಮದುವೆ ಮಾಡಿಕೊಟ್ಟಿಲ್ಲ ನಮ್ಮ ಮನೇಲಿ. ಈಗಲೂ ಕೂಡ ನನಗೆ ಅವನಂದ್ರೆ ತುಂಬಾನೇ ಇಷ್ಟ ಅಂತ ಗಾನವಿ ಸೂರಜ್ನ ಬಳಿ ಎಲ್ಲವನ್ನ ಬಾಯ್ಬಿಟ್ಟಿದ್ದಾಳೆ.
ಆಗ ಸೂರಜ್ಗೆ ಭೂಮಿ ಕುಸಿದು ಬಿದ್ದಂತೆ ಆಗುತ್ತೆ. ಯಾಕಪ್ಪ ಅಂತಂದ್ರೆ ಮದುವೆಯಾಗಿ 1 ತಿಂಗಳು ಕೂಡ ಆಗಿಲ್ಲ, ಈಗ ನೋಡಿದ್ರೆ ಲವರ್ ಬಾಯ್ ಫ್ರೆಂಡ್ ಅಂತ ಕತೆ ಹೇಳ್ತಿದ್ಯಾ ಅಂತ ಸೂರಜ್ ಜಗಳ ಆಡ್ತಾನೆ. ಇಬ್ರು ಕೂಡ ಜಗಳ ಜೋರಾಗಿ ಅರ್ಧಕ್ಕೆ ಹನಿಮೂನ್ನಿಂದ ವಾಪಸ್ ಬಂದು ಬಿಡ್ತಾರೆ. ವಾಪಸ್ ಬಂದ ಮೇಲೆ ಗಾನವಿ ಅವರ ತಾಯಿ ಮನೆಗೆ ಹೋಗ್ತಾಳೆ, ಸೂರಜ್ ಅವರ ಅಪ್ಪ ಅಮ್ಮನ ಮನೆಗೆ ಹೋಗ್ತಾನೆ. ಇನ್ನು ಗಾನವಿ ಮತ್ತೆ ಸೂರಜ್ಗೆ ಫೋನ್ ಮಾಡಿದಾಗ ಸೂರಜ್ ಸರಿಯಾಗಿ ಪ್ರತಿಕ್ರಿಯಿಸೋದಿಲ್ಲ. ಆಗ ಗಾನವಿ ನಡೆದ ಎಲ್ಲಾ ಘಟನೆಯನ್ನ, ಸೂರಜ್ ಜೊತೆಗಿನ ಜಗಳವನ್ನ ಅವರ ತಾಯಿಗೆ ವಿವರಿಸ್ತಾಳೆ. ಆಗ ಅವರ ತಾಯಿ ಕುಟುಂಬದವರು ಎಲ್ಲರೂ ಚೆನ್ನಾಗಿ ಗಾನ್ವಿಗೆ ಬೈತಾರೆ. ಹಾಗೂ ನಿನ್ನ ಜೀವನವನ್ನ ನೀನೇ ಹಾಳು ಮಾಡ್ಕೊಂಡೆ ಅಂತ ನಿಂದಿಸ್ತಾರೆ. ಇದೇ ಬೇಜಾರಿನಲ್ಲಿ ಗಾನ್ವಿ ಅವರ ತಾಯಿ ಮನೆಯಲ್ಲಿ ನೇಣಿಗೆ ಶರಣಾಗ್ಬಿಡ್ತಾಳೆ. ಇನ್ನು ಎಂಥವರಿಗೂ ಕೂಡ ತಮ್ಮ ಮಗಳನ್ನ ಕಳೆದುಕೊಂಡಿರುವಂತಹ ನೋವು, ಸಂಕಟ ಇದ್ದೇ ಇರುತ್ತೆ. ಆ ನೋವಿನಲ್ಲಿ ಸುಮ್ಮನಿರಲಾರದೆ ಮಾಧ್ಯಮಗಳಿಗೆ ಬಂದು ಹೊಸ ಕಥೆಯನ್ನ ಕಟ್ತಾರೆ. ಅದೇನಪ್ಪ ಅಂತಂದ್ರೆ ಸೂರಜ್ ಗಂಡ್ಸೆ ಅಲ್ಲ, ನಪುಂಸಕ, ದುಡ್ಡಿಗಾಗಿ ನನ್ನ ಮಗಳನ್ನ ಚಿತ್ರಹಿಂಸೆ ಕೊಟ್ಟು ಸಾಯಿಸ್ಬಿಟ್ಟ ಅಂತ ಸುಳ್ಳು ಸುದ್ದಿಗಳನ್ನ ಕಟ್ತಾರೆ. ಅಸಲಿಗೆ ಗಾನ್ವಿ ಸತ್ತಿದ್ದು ಅವರ ತಾಯಿ ಮನೇಲಿ. ಗಾನ್ವಿ ಸೂರಜ್ ಜಗಳ ಆಡಿದ್ದಕ್ಕೆ ಕಾರಣ ಗಾನ್ವಿಗೆ ಒಬ್ಬ ಬಾಯ್ ಫ್ರೆಂಡ್ ಇದ್ದ ಅಂತ. ಆದ್ರೆ ಪ್ರಪಂಚಕ್ಕೆ ಹೇಳಿದ್ದೇ ಬೇರೆ. ಒಂದು ಮಾಧ್ಯಮದಲ್ಲಿ ಬಂದ್ರೆ ಪರವಾಗಿಲ್ಲ, 2 ದಿನಗಳಿಂದ ಎಲ್ಲಾ ನ್ಯೂಸ್ ಚಾನೆಲ್ಗಳಲ್ಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲೂ ಸೂರಜ್ದೇ ತಪ್ಪು, ಒಂದು ಹುಡುಗಿ ಪ್ರಾಣ ತೆಗೆದು ಬಿಟ್ಟ ಅಂತ ನ್ಯೂಸ್ ಹಬ್ಬಿಸ್ಬಿಟ್ರು. ಪ್ರಪಂಚಕ್ಕೆ ನಿಜ ಏನು ಅಂತ ಹೇಳೋ ಅಂತ ಧೈರ್ಯ ಇಲ್ಲದೆ ಸೂರಜ್ ಜೀವ ತೆಗೆದುಕೊಂಡ್ಬಿಟ್ಟ. ಇನ್ನು ಈಗ ಬಂದಿರುವ ಅಸಲಿ ಸುದ್ದಿ ಏನಪ್ಪಾ ಅಂತಂದ್ರೆ ಸೂರಜ್ ಕುಟುಂಬದವರು ಆಗರ್ಭ ಶ್ರೀಮಂತರು. ಅವರ ತಂದೆಗೆ ಕೋಟಿಗಟ್ಟಲೆ ಆಸ್ತಿ ಇದೆ. ಇದನ್ನೆಲ್ಲ ತಿಳಿದೆ ಇವರು ಗಾನವಿಯನ್ನು ಸೂರಜ್ ಮನೆಗೆ ಮದುವೆ ಮಾಡಿಕೊಟ್ಟಿದ್ದು. ಆದ್ರೆ ವರದಕ್ಷಿಣೆ ಕೇಸ್, ಆ ಕೇಸ್, ಈ ಕೇಸ್ ಅಂತ ಹೇಳಿ ಸುಳ್ಳು ಕೇಸ್ಗಳನ್ನ ಹಾಕಿ ಅವನು ಈ ಪ್ರಪಂಚವನ್ನೇ ಬಿಟ್ಟು ಹೋಗ್ಬಿಡ್ತಾನೆ. ಇಲ್ಲಿ ತಪ್ಪು ಮಾಡಿರೋರು ಯಾರು ಅಂತ ಗೊತ್ತಾ? ಮೊದಲು ಗಾನವಿ ಪ್ರೀತಿಸಿದ ಹುಡುಗನ ಜೊತೆ ಮದುವೆ ಮಾಡಿಕೊಟ್ಟಿದ್ರೆ ಈ ಸಮಸ್ಯೆಗಳೇ ಬರ್ತಿರ್ಲಿಲ್ಲ. ಜಾತಿ, ಹಣ ಇಲ್ಲ ಅನ್ನುವಂತಹ ಕಾರಣಕ್ಕೆ ಬೇರ್ಯಾರೋ ಒಬ್ಬರಿಗೆ ಮದುವೆ ಮಾಡಿಕೊಟ್ಟ ಗಾನವಿ ಪೋಷಕರದ್ದು ತಪ್ಪು. 2ನೇಯದಾಗಿ ಮದುವೆಯಾದ ಮೇಲೂ ಕೂಡ ಪ್ರಿಯಕರನೊಂದಿಗೆ ಸಂಪರ್ಕದಲ್ಲಿದ್ದ ಗಾನವಿದು ತಪ್ಪು. 3ನೇಯದಾಗಿ ಗಾನವಿ ಆತ್ಮಹತ್ಯೆ ಮಾಡಿಕೊಂಡಿದ್ದು ತಪ್ಪು. 4ನೇಯದಾಗಿ ಬಹು ಮುಖ್ಯವಾದ ತಪ್ಪೇನಪ್ಪ ಅಂತಂದ್ರೆ ಸೂರಜ್ ನಪುಂಸಕ, ವರದಕ್ಷಿಣೆ ಕಿರುಕುಳ ಕೊಟ್ಟ ಅಂತ ಸುಳ್ಳು ಸುದ್ದಿಗಳನ್ನ ಅಪಪ್ರಚಾರ ಮಾಡಿದ ಗಾನವಿ ತಾಯಿ ಹಾಗೂ ಕುಟುಂಬಸ್ಥರದ್ದು ತಪ್ಪು. ಕೊನೆಯದಾಗಿ ಯಾವುದು ಸರಿ ಯಾವುದು ತಪ್ಪು ಅಂತ ಹಿಂದೆ ಮುಂದೆ ನೋಡದೇನೆ ಮಾಧ್ಯಮಗಳಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ತಪ್ಪು ಸುದ್ದಿಗಳನ್ನೇ ಸತ್ಯ ಎಂದು ಹಬ್ಬಿಸಿದ್ದವರದ್ದೇ ತಪ್ಪು. ಇನ್ನು ಈಗ ಸೂರಜ್ ಕೂಡ ಇಲ್ಲ, ಗಾನ್ವಿ ಕೂಡ ಇಲ್ಲ. ಸೂರಜ್ನ ತಾಯಿ ಸಾವು ಬದುಕಿನ ಮಧ್ಯೆ ಓಡಾಡ್ತಿದ್ದಾರೆ. ಆದ್ರೆ ಗಾನ್ವಿ ತಾಯಿ ಮಾಧ್ಯಮದಲ್ಲಿ ಕೂತು ಹೇಳ್ತಾರೆ, ಸೂರಜ್ನ ತಾಯಿ ಬದುಕಬೇಕು, ಮಗಳನ್ನ ಕಳೆದುಕೊಂಡು ನಾನು ಅನುಭವಿಸ್ತಿರುವಂತಹ ನೋವನ್ನ ಸೂರಜ್ನ ತಾಯಿ ಕೂಡ ಅನುಭವಿಸಬೇಕು ಅಂತ ಹೇಳ್ತಾರೆ. ಇಲ್ಲಿ ಸೂರಜ್ನ ತಂದೆ ತಾಯಿ ಏನ್ ತಪ್ಪು ಮಾಡಿದ್ರು? ಎಲ್ಲಿಗೆ ಹೋಗ್ತಿದೆ ನಮ್ಮ ಸಮಾಜ? ಇನ್ನು ಈ ವಿಡಿಯೋ ಬಗ್ಗೆ ಸ್ನೇಹಿತರೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ಹಂಚ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಆದಷ್ಟು ಈ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಅಕ್ಕ ತಂಗಿರಿಗೆ, ಅದರಲ್ಲೂ ಕೂಡ ಹೊಸದಾಗಿ ಮದುವೆ ಆಗಿರೋರಿಗೆ ತಪ್ಪದೇ ಶೇರ್ ಮಾಡಿ ಸ್ನೇಹಿತರೆ.